ಪತ್ರ ಕೊಡ್ತಾ ಇದ್ದೀವಿ. ಅದರ ಮುಖ್ಯ ಅಂಶಗಳೇನೆಂದರೆ, ಕಳೆದ ವಾರದ ಹಿಂದೆ ನಮ್ಮ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಅವ್ಯವಹಾರಗಳಾಗಿತ್ತು. ಅಲ್ಲಿ ಮಕ್ಕಳು ಬಂದು BO ಕಚೇರಿ ಹತ್ರ ಹೋರಾಟಗಳು ಮಾಡಿದ್ರು. SIFI ಅವರು ಹೋರಾಟ ಮಾಡಿದ್ರು. ಏಕೆಂದರೆ ಆ ಜೂನಿಯರ್ ಕಾಲೇಜಿನಲ್ಲಿರುವಂತಹ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿರುವಂತಹ ಪ್ರಭಾರಿ ಮುಖ್ಯ ಶಿಕ್ಷಕ ವೆಂಕಟೇಶ್ ಅನ್ನೋರು ಅಕ್ಕಿ ಮೂಟೆಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿರೋದು CCTVಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಬಂತು. ಅದರ ಜೊತೆಗೆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರುವಂತಹ ವಿಚಾರಗಳು ಮಕ್ಕಳೇ ಸ್ವತಃ ಹೇಳಿದರು. ಅದೇ ರೀತಿಯಾಗಿ SDMC 6 ವರ್ಷಗಳಾದರೂ ಬದಲಾವಣೆ ಮಾಡದೆ SDMC 3 ವರ್ಷಗಳ ಅವಧಿಗಿರುವಂತಹ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಅದನ್ನು ತಪ್ಪಿಸಿ ಅವ್ರು ಬೇಕಂತಲೇ ಒಬ್ಬರು ಇಟ್ಕೊಂಡು 3 ವರ್ಷದ ಜೊತೆಗೆ ಇನ್ನೂ 3 ವರ್ಷ ಸೇರಿಸಿ 6 ವರ್ಷ SDMC ಅಧಿಕಾರವನ್ನು ಮುಂದುವರಿಸಿದ್ದಾರೆ. ಅದನ್ನು ಪರಿಶೀಲನೆ ಮಾಡಬೇಕು. ಮತ್ತೆ SDMC ಅವಧಿ ಏಪ್ರಿಲ್ 10ಕ್ಕೆ ಮುಗಿದು ಸಹ ಚೆಕ್ಗಳನ್ನು ಬರೆದು ಇವತ್ತು ಎಲ್ಲರ ಕೈಗೆ ದುರುಪಯೋಗ ಆಗಿದೆ. ಸರ್ಕಾರಿ ಅನುದಾನ ದುರುಪಯೋಗ ಆಗಿದೆ. ಅದಕ್ಕಾಗಿ ಆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಸರ್ಕಾರಿ ಕೆಲಸದಿಂದ ವಜಾ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ವಾರದಿಂದ ಮಕ್ಕಳು SFI ಅವ್ರು ಮಾಡಿದ್ರು ಸಹ ಯಾವುದೇ ಕ್ರಮ ಈ BO ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರಮ ವಹಿಸಿಲ್ಲ. ಏನ್ ಮಾಡ್ತಾ ಇದ್ದಾರೆ ಇವರು? ಎಲ್ಲ ಡೀಲ್ ಆಗ್ತಾ ಇದಾರ, ಎಲ್ಲ ಭ್ರಷ್ಟಾಚಾರದಲ್ಲಿ ಕೈ ಹಾಕ್ತಾ ಇದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಏನೇ ಕ್ರಮ ವಹಿಸ್ತಾ ಇಲ್ಲ. ಯಾವುದೇ ಶಾಲೆಯಲ್ಲಿ ಏನೇ ಆದ್ರೂ ಕ್ರಮ ವಹಿಸ್ತಾ ಇಲ್ಲ. ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಸರ್ಕಾರಿ ಕಾನೂನು ಇಲ್ವಾ? ಸರ್ಕಾರಿ ಕಾನೂನು ಮಾಡುವಂತ ಶಕ್ತಿ ಇಲ್ವಾ? ಯಾಕೆ ನೀವು ಕ್ರಮ ತಗೋತಿಲ್ಲ? ಪತ್ರಿಕೆಗಳು ಬಂತು, ದೃಶ್ಯ ಮಾಧ್ಯಮಗಳು ಬಂತು. ಯಾಕೆ ಸರ್ಕಾರಿ ಪ್ರೌಢಶಾಲೆಯ ಬಾಲಕರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನ ವಜಾ ಮಾಡಲಿಲ್ಲ? ಸೇವೆಯಿಂದ ವಜಾ ಮಾಡಲಿಲ್ಲ? ವರ್ಗಾವಣೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ನೀವು ಅವರೆಲ್ಲಾದ್ರೂ ಭ್ರಷ್ಟಾಚಾರ ತೊಡಗಿದ್ರ ಅಂತ ಅನುಮಾನಗಳು ನಮ್ಗೆ ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಆಟದ ಮೈದಾನ ಇದೆ. ಆಟದ ಮೈದಾನ 2 ಶಾಲೆಗಳಿಗೆ, ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಈ 2 ಶಾಲೆಗಳಿಗೆ, ಒಂದು ಕಾಲೇಜಿಗೆ ಒಂದು ಆಟದ ಮೈದಾನ, ಬೃಹತ್ ಆಟದ ಮೈದಾನ ಬಾಗೇಪಲ್ಲಿ ಕೇಂದ್ರ ಬಿಂದುವಿನಲ್ಲಿದೆ. ಆದ್ರೆ ಅಲ್ಲಿ ಗುರುಭವನ ಕಟ್ಟಲು ನೀವು ಹೋಗ್ತಾ ಇದ್ದೀರಾ. ಯಾಕೆ ಗುರುಭವನ ಕಟ್ಟಕ್ಕೆ ನಾವು ವಿರೋಧ ಇಲ್ಲ, ಬೇರೆ ಕಡೆ ಕಟ್ಟಿ ಸ್ವಾಮಿ. ಯಾಕೆ ಆಟದ ಮೈದಾನ ಗುರುಭವನ ಕಟ್ತೀರಾ? ಗುರುಭವನ ಅಲ್ಲಿ ಕಟ್ಟೋದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಕ್ರೀಡಾ ಚಟುವಟಿಕೆ ತೊಂದರೆ ಆಗ್ತಾ ಇದೆ. ಕ್ರೀಡಾ ಚಟುವಟಿಕೆ ಮಕ್ಕಳು ಆಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ನೀವು ಆಟದ ಮೈದಾನ ಇಲ್ಲ ಅಂದ್ರೆ ಖಾಸಗಿ ಶಾಲೆಯವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋತೀರಾ. ನೀವು ಸರ್ಕಾರಿ ಶಾಲೆಯವ್ರು ಆಗ್ಬಿಟ್ಟು ಯಾಕೆ ಆಟದ ಮೈದಾನ ಇವತ್ತು ಕೊಡ್ತಾ ಇಲ್ಲ? ನೀವು ಆಟದ ಮೈದಾನದಲ್ಲಿ ಯಾವುದೇ ಕಾರಣಕ್ಕೆ ಗುರುಭವನ ಕಟ್ಟಬಾರ್ದು. ಕಟ್ಟಲು ನಾವು ಬಿಡೋದಿಲ್ಲ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, DDPIಗೆ, ಲೋಕಾಯುಕ್ತರಿಗೆ ಎಲ್ಲರಿಗೂ ಕೊಡ್ತೀವಿ. ಗುರುಭವನ ಯಾವುದೇ ಕಾರಣಕ್ಕೂ ಜೂನಿಯರ್ ಕಾಲೇಜ್ ಆಟ ಮೈದಾನ ಕಟ್ಟಬಾರ್ದು. ಅದು ನಮ್ಮ ಬೇಡಿಕೆ ಆಗಿದೆ. ಮತ್ತೊಂದು, ಸರ್ಕಾರ ಇತ್ತೀಚೆಗೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮಾಡ್ತಾ ಇದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡೋ ಸಂತೋಷನೇ. ಆದ್ರೆ ಅದರ ನೆಪದಲ್ಲಿ ಪಂಚಾಯತ್ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡ್ತಾ ಇದೆ. ಆ ಪಂಚಾಯತ್ ಒಂದು ಮಾಡಿದಾಗ ಬೇರೆ ಶಾಲೆಗಳನ್ನು ವಿಲೀನಗೊಳಿಸ್ತಾ ಇದೆ. ಆ ಪಂಚಾಯತ್ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮಕ್ಕಳು ಎಲ್ಲಾ ಪಂಚಾಯತ್ ಅವರು ಬರ್ಬೇಕಂದ್ರೆ 5-6 ಕಿಲೋಮೀಟರ್ ದೂರ ಇರುತ್ತೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಬರಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ನೀವು ಮಾಡಿ, ಯಾವುದೇ ಶಾಲೆಯನ್ನು ವಿಲೀನಗೊಳಿಸಬೇಡಿ. ಯಾವುದೇ ಕನ್ನಡ ಶಾಲೆ, ಸರ್ಕಾರಿ ಶಾಲೆಗಳು ಬಂದ್ ಮಾಡಬಾರ್ದು ನೀವು. ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವು ಶಿಕ್ಷಕರು ರಾಜಕಾರಣದ ತೊಡಗಿದ್ದಾರೆ, ರಾಜಕೀಯಗಳು ಮಾಡ್ಕೊತಾ ಇದ್ದಾರೆ, ರಾಜಕೀಯ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿದ್ದಾರೆ. ಅಂತವರಿಗೆ ಸೇವೆಯಿಂದ ವಜಾ ಮಾಡಿ ಲಕ್ಷಾಂತರ ರೂಪಾಯಿ ನಾವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ನಿಮ್ ಸಂಬಳ ಕೊಡ್ತಾರೆ ಸ್ವಾಮಿ. ಶಿಕ್ಷಕರು ನೀವು ರಾಜಕೀಯ ಮಾಡೋದ್ರೆ ರಾಜಕೀಯ ಮಾಡ್ಕೊಳ್ಳಿ, ರಿಯಲ್ ಎಸ್ಟೇಟ್ ಮಾಡೋದ್ರೆ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಥಾನಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು ನೀವೇನಾದ್ರೂ ಮಾಡ್ಕೊಳ್ಳಿ. ಅದು ಬಿಟ್ಟು ಮಕ್ಕಳಿಗೆ ಪಾಠ ಮಾಡದೆ, ಮಕ್ಕಳಿಗೆ ತರಗತಿಗಳಲ್ಲಿ ನೀವು ಪ್ರವೇಶ ಮಾಡದೆ, ಹಾಜರಾತಿ ಮಾಡದೆ, ಅಟೆಂಡೆನ್ಸ್ ಅಲ್ಲಿ ಚಕ್ಕರು, ಸಂಬಳಕ್ಕೆ ಹಾಜರು, ಮಾತ್ರ ಬಹಳಷ್ಟು ಶಿಕ್ಷಕರು ಬಾಗೇಪಲ್ಲಿ ಕೇಂದ್ರದಲ್ಲಿದ್ದಾರೆ. ಜೊತೆಗೆ ತರಗತಿಗಳಲ್ಲಿ ಮಕ್ಕಳು ಪಾಠ ಮಾಡ್ತಾ ಇದಾರೆ ಇಲ್ಲ ಅಂತ ಗಮನಿಸಿದಾಗ ಶಿಕ್ಷಕರು ತರಗತಿಗಳಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಪಾಠ ಮಾಡೋದಲ್ಲ, 24 ಗಂಟೆಯಲ್ಲಿ ಅವ್ರಿಗೆ ಏನು ಸಮಯ ಪೀರಿಯಡ್ ಕೊಟ್ಟಿದ್ದಾರೆ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಪಾಠ ಆಗ್ತಾ ಇಲ್ಲ. ಜಿಲ್ಲೆಯಲ್ಲಿ ಬಾಗೇಪಲ್ಲಿ ಎಷ್ಟನೇ ಸ್ಥಾನ ಇದೆ? SLC 4, 5ನೇ ಸ್ಥಾನ ಇದ್ದಿಲ್ಲ. SLCಯಲ್ಲಿ 1ನೇ ಸ್ಥಾನದಲ್ಲಿ ಬರಬೇಕು. ಅದಕ್ಕಾಗಿ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬಾಗೇಪಲ್ಲಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪಾಠಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಅಂತಿದ್ದಾರೆ. ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅಲ್ಲಿ ಹಿರಿಯರಾದ ಸುಕನ್ಯಾ ಮೇಡಮ್ ಅವರು ಇದ್ದಾರೆ, ಅವ್ರಿಗೆ ಆ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು. ಯಾವುದೇ ಶಾಲೆಯಲ್ಲಿ ಹಿರಿಯರಿದ್ದಾಗ ಅವ್ರಿಗೆ ಪ್ರಭಾರಿ ಮುಖ್ಯ ಶಿಕ್ಷಕರು ಕೊಡಬೇಕು. ಆ ಕೆಲಸ ಮಾಡದೆ ಹಿರಿಯರಿರೋರಿಗೆ ಶ್ರೀನಿವಾಸ್ ಅವ್ರು ಕೊಟ್ಟಿದ್ದಾರೆ. ಹಿರಿಯರಿರುವ ಸುಕನ್ಯಾ ಮಾಡೋರಿಗೆ ಮೋಸ ಮಾಡಿದ್ದಾರೆ. ಸುಕನ್ಯಾ ಮೇಡಮ್ ಅವ್ರಿಗೆ ಈ ತಕ್ಷಣ ಮುಖ್ಯೋಪಾಧ್ಯಾಯರ ಸ್ಥಾನ ಕೊಡಬೇಕು, ಪ್ರಭಾರಿ. ಈ ತರ ಎಲ್ಲಾ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಜೊತೆಗೆ ಬಾಗೇಪಲ್ಲಿ ಜನತೆಗೆ, ಸಾರ್ವಜನಿಕರ ನನ್ನ ಒಂದು ಮನವಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಬಹುಮಾನ ನಾವು ಘೋಷಣೆ ಮಾಡ್ತಾ ಇದೀವಿ. ಯಾವುದೇ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ
ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಯಾರಾದರೂ ಹಕ್ಕಿ ಮೂಟೆಗಳನ್ನು ಕಳ್ಳ ಸಾಕಾಣಿಕೆಯಲ್ಲಿ ಮುಖ್ಯೋಪಾಧ್ಯಾಯರು ಮಾರಾಟ ಮಾಡಿದಾಗ ಅಥವಾ ಶೂಸ್ ಹಾಕ್ಸಿಗೆ ಕಮಿಷನ್ ಹೊಡೆದಾಗ, ಮಕ್ಕಳ ಎಣ್ಣೆ ಹೊಡೆದಾಗ, ಮಕ್ಕಳ ಮೊಟ್ಟೆಗಳನ್ನು ಕಳ್ತನ ಮಾಡಿದಾಗ, ಮಕ್ಕಳಿಗೆ ಮೊಟ್ಟೆ ಕೊಡದಿರೋ ಹಾಕಿದಾಗ ನಮ್ಮ ಗಮನ ಕರ್ನಾಟಕ ರಕ್ಷಣಾ ವೇದಿಕೆ ಗಮನಕ್ಕೆ ತಂದು ನಿಮಗೆ ಸನ್ಮಾನ ಮಾಡಲಾಗುವುದು. ಮತ್ತೆ ಆ ತಪ್ಪಿತಸ್ಥ ಶಿಕ್ಷಕನ ವಿರುದ್ಧ ಕಡ್ಡಾಯವಾಗಿ ಅವ್ರು ವಜಾ ಮಾಡುವಂತೆ ಹೋರಾಟ ಮಾಡಲಾಗುವುದು ಅಂತ ಹೇಳಿ ಇವತ್ತು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.